ನಮಸ್ಕಾರ ಸ್ನೇಹಿತರೆ, ತುಂಬಾ ದಿನಗಳ ನಂತರ ಒಂದು ನೈಜ ಕಾಮ ಘಟನೆಯು ನಿಮ್ಮ ಮುಂದೆ ಕಥೆಯಾಗಿ ರೂಪುಗೊಂಡಿದೆ. ಈ ಮಂಗಳೂರಿನ ಭಾಗದ ಒಂದು ದಂಪತಿಗಳ ಕಥೆಯಾಗಿದೆ. ನಮ್ಮ ಕಥೆಯ ನಾಯಕ ವಿಜಯ್ ಇವರು ಮೂಲತಃ ಮಂಗಳೂರು ಜಿಲ್ಲೆಯವರು. ಇವರ ವಿದ್ಯಾಭ್ಯಾಸ ಮಂಗಳೂರಿನಲ್ಲಿ ನಡೆಯಿತು. ಇವರು ಡಿಗ್ರಿಯನ್ನು ಮುಗಿಸಿ ಒಂದು ಸರ್ಕಾರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಜಯ್ಗೆ ಈಗ ಸುಮಾರು 39 ವರ್ಷ ಇರಬಹುದು. ಈಗಲೂ ವಿಜಯ್ 24ರಿಂದ 25 ವರ್ಷದ ಹುಡುಗನ ರೀತಿ ಇದ್ದಾರೆ. ತೆಳ್ಳಗೆ ನಸು ಕೆಂಪಗೆ ದೇಹದ ಸಮಾನತೆಯನ್ನು ಕಾಪಾಡಿಕೊಂಡು ಅದಿಯದೆ ಅರೆಯದ ಹುಡುಗರ ರೀತಿ ಇದ್ದಾರೆ. ಸುಮಾರು 6 ತಿಂಗಳ ಹಿಂದೆ ವಿಜಯ್ಗೆ ಒಂದು ಯೋಚನೆ ಬಂದಿತ್ತು. ಅದು ಒಂಥರ ವಿಚಿತ್ರ ಯೋಚನೆ ಎಂದರೆ ತಪ್ಪಾಗಲಾರದು. ಹೀಗೆ ಒಂದು ದಿನ ವಿಜಯ್ ಸೆಕ್ಸ್ ಸಿನಿಮಾ ನೋಡುತ್ತಿರುವಾಗ ಒಂದು ವಿದೇಶಿ ವಿಡಿಯೋವನ್ನು ನೋಡಿದರು. ಅದರಲ್ಲಿ ಒಬ್ಬ ಮನುಷ್ಯ ತನ್ನ ಹೆಂಡತಿಯ ಹುಟ್ಟಿದ ಹಬ್ಬದ ದಿನ ಒಂದು ಉಡುಗೊರೆಯನ್ನು ತನ್ನ ಹೆಂಡತಿಗೆ ನೀಡಿದನು. ಅದೊಂದು ಉಡುಗೊರೆ ನೀಡುವ ಮುನ್ನ ಯೋಚನೆ ಮಾಡಿದ. ಅದು ಏನೆಂದರೆ ಅವನ ತುಣ್ಣೆ ಸಣ್ಣದಿತ್ತು. ತನ್ನ ಹೆಂಡತಿಗೆ ನನ್ನಿಂದ ಸರಿಯಾದ ಸುಖ ಸಿಗುತ್ತಿಲ್ಲವೆಂದು ಅವನ ಯೋಚನೆ ಮಾಡಿದ. ಏಕೆ ಯೋಚನೆ ಮಾಡಿದ ಎಂದರೆ ಅವನು ಅವನ ಹೆಂಡತಿಯ ಜೊತೆ ಸೆಕ್ಸ್ ಮಾಡುವಾಗ ಅವನ ಹೆಂಡತಿ ಇನ್ನು ಒಳಗೆ ನಿಮ್ಮ ತುಣ್ಣೆ ಇಟ್ಟುಕೇರಿ ಎಂದು ಹೇಳುತ್ತಿದ್ದಳು ಹಾಗೂ ಇನ್ನು ಜಾಸ್ತಿ ಹೊತ್ತು ನನ್ನ ತುಲ್ಲಲ್ಲಿ ನಿಮ್ಮ ತುಣ್ಣೆ ಇಟ್ಟಿಕೇರಿ ಎಂದು ಹೇಳುತ್ತಿದ್ದಳು. ಕೆಲವು ಸಾರಿ ತನ್ನ ಬೇಜಾರನ್ನು ತನ್ನ ಗಂಡನಿಗೆ ಹೇಳುತ್ತಿದ್ದಳು. ಏನೆಂದರೆ ನೀವು ನನಗೆ ಜಾಸ್ತಿ ಹೊತ್ತು ಸೆಕ್ಸ್ ಸುಖ ನೀಡಿ ನನಗೆ ಜಾಸ್ತಿ ಹೊತ್ತು ಮಾಡಿದರೆ ಸಮಾಧಾನ ಇಲ್ಲವೆಂದರೆ ನನಗೆ ಬೇಕು ಬೇಕು ಎನಿಸುತ್ತದೆ. ಬೇರೆ ಗಂಡಸರನ್ನು ನೋಡಿದಾಗ ಅವರ ಬಳಿ ನಾನು ಕೇಯಿಸಿಕೊಳ್ಳಬೇಕು ಅನಿಸುತ್ತದೆ ಎಂದು ನನ್ನ ಗಂಡನ ಬಳಿ ನೇರವಾಗಿ ಹೇಳುತ್ತಿದ್ದಳು. ಇದರಿಂದ ಅವನು ತನ್ನ ಹೆಂಡತಿಯ ಹುಟ್ಟಿದಬ್ಬ ದಿನ 9 ಇಂಚಿನ ಕರಿತುಣ್ಣೆಯನ್ನು ಉಡುಗೊರೆ ನೀಡಿದ. ಅವನ ಹೆಂಡತಿ ಯಾರಿವರು ಎಂದು ಕೇಳಿದಾಗ ಅವನು ಇವನು ಕಾಲ್ ಬಾಯ್ ಎಂದು ಹೇಳಿದ. ಅವಳು ಇವನನ್ನು ಈಗ ಯಾಕೆ ಕರೆಸಿದ್ದೀರಾ ಎಂದು ಕೇಳಿದಳು. ಅದಕ್ಕೆ ಅವನು ನೀನು ನನಗೆ ವರ್ಷ ಪೂರ್ತಿ ಸೆಕ್ಸ್ ಸುಖ ನೀಡುತ್ತೀಯಾ, ಆದರೆ ನನ್ನಿಂದ ನಿನಗೆ ಸಂಪೂರ್ಣ ಸೆಕ್ಸ್ ಸುಖ ಸಿಗುತ್ತಿಲ್ಲ. ಆದ್ದರಿಂದ ಇವತ್ತು ಒಂದು ದಿನ ಇವನಿಂದ ನಿನಗೆ ಕೊಡಿಸುತ್ತೇನೆ, ಅದನ್ನು ನಾನು ನೋಡಿ ಆನಂದಿಸುತ್ತೇನೆ ಎಂದು 9 ಇಂಚಿನ ಕರಿತುಣ್ಣೆಯವನನ್ನು ಕರೆಸಿ ದಯಮಾಡಿ ಕೊಟ್ಟನು ಹಾಗೂ ಅವರಿಗೆ ರೂಮಿಗೆ ಕರೆದುಕೊಂಡು ಹೋಗಿ ಇವತ್ತು ನೀವಿಬ್ಬರು ಗಂಡ ಹೆಂಡತಿ, ನಾನು ನಿಮ್ಮ ಮಧ್ಯ ಬರೋದಿಲ್ಲ, ನೀವಿಬ್ಬರೂ ಸೆಕ್ಸ್ ಸುಖವನ್ನು ಅನುಭವಿಸಿ ಎಂದು ಹೇಳಿದ. ಕರಿತುಣ್ಣೆಯವನನ್ನು ಕರೆದು ಕಿವಿಯಲ್ಲಿ ನೀನು ಕೇಯುವ ರಭಸಕ್ಕೆ ನನ್ನ ಹೆಂಡತಿ ಒಂದು ವಾರ ಎದ್ದೇಳಬಾರದು ಎಂದು ಹೇಳಿದ. ಆಗ ಕರಿತುಣ್ಣೆಯವನು ನಕ್ಕು ನೀನು ಇಲ್ಲೇ ಕೂತು ನೋಡು ಹೇಗೆ ಮಾಡುತ್ತೇನೆ ಎಂದು ಹೇಳಿ ನಕ್ಕು ಹೋಗಿ ಅವಳನ್ನು ಹಿಡಿದು ತಬ್ಬಿ ಮುದ್ದಾಡಿ ತುಲ್ಲಲ್ಲಿ 9 ಇಂಚಿನ ಕರಿತುಣ್ಣೆಯನ್ನು ಇಟ್ಟು ರುಬ್ಬಲು ಶುರು ಮಾಡಿದ. ಅವನು ಒಡೆಯುವ ರಭಸಕ್ಕೆ ಅವಳ ಚೀರಾಟ ಕೂಗಾಟ ಶುರುವಾಯಿತು. ಈ ವಿಡಿಯೋವನ್ನು ನೋಡಿದ ವಿಜಯ್ಗೆ ಯೋಚನೆ ಶುರುವಾಯಿತು. ಏನೆಂದರೆ ನಾನು ನನ್ನ ಹೆಂಡತಿಗೆ ಸರಿಯಾದ ಸುಖ ನೀಡುತ್ತಿದ್ದೇನಾ, ಏಕೆಂದರೆ ನನ್ನ ತುಣ್ಣೆಯು ಸಹ 4.5 ಇಂಚು ಇದೆ, ಇದರಿಂದ ನನ್ನ ಹೆಂಡತಿ ಸುಖವನ್ನು ಅನುಭವಿಸುತ್ತಿದ್ದಾಳ ಎಂಬ ಯೋಚನೆ ಶುರುವಾಯಿತು. ಈ ಯೋಜನೆ ಯಾಕೆ ಎಂದರೆ ಕೆಲವು ಸಾರಿ ಪೂಜಾಳ ವರ್ತನೆ ಕೂಡ ಹಾಗೆ ಇತ್ತು. ಪೂಜಾ ಎಂದರೆ ನಮ್ಮ ಕಥೆಯ ನಾಯಕಿ ಒಂಥರ ದಪ್ಪ ತುಲ್ಲಿನ ಒಡತಿ. ಪೂಜಾಗೆ ಸುಮಾರು 33 ವರ್ಷ ವಯಸ್ಸು, ಆದರೆ ಅವಳ ತುಲ್ಲು ಮಾತ್ರ ಇನ್ನೂ ಎಳೆ ವಯಸ್ಸಿನ ತುಣ್ಣೆ, ಏಟು ಕಾಣದ ತುಲ್ಲಿನ ತರ ಇತ್ತು. ಅವಳ ಮೊಲೆ ಕರ್ಬೂಜ ಹಣ್ಣು, ಕೊಂಡೆ ಕಲ್ಲಂಗಡಿ ಹಣ್ಣು, ತೊಡೆ ಬಾಳೆ ದಿಂಡು. ಪೂಜಾಳ ಮಾಟ ಮತ್ತು ಮೈ ಮಾಟ ಪಡೆ ಹುಡುಗರನ್ನ ಸೆಳೆಯುವಂತಿತ್ತು. ಪೂಜಾಳ ದೇಹ ಸೌಂದರ್ಯ ಹೇಗಿತ್ತು ಅಂದರೆ ಅವಳಿಗೆ ಮದ ಬಂದರೆ 9 ಇಂಚಿನ ತುಣ್ಣೆ ಸಹ ಸಾಲುವುದಿಲ್ಲ ಎನ್ನುವ ರೀತಿ ಇದ್ದಳು. ಆದರೆ ಯಾವತ್ತೂ ಸಹ ತನ್ನ ಗಂಡನ ತುಟಿಣ್ಣೆ ಬಿಟ್ಟು ಬೇರೆ ತುಣ್ಣೆ ಯೋಚನೆ ಬಂದಿರಲಿಲ್ಲ, ಏಕೆಂದರೆ ಒಳ್ಳೆ ಗಂಡ ಮುತ್ತಿನಂತ ಇಬ್ಬರು ಮಕ್ಕಳು ಅವಳ ಜೀವನವಾಗಿತ್ತು. ಆದರೆ ವಿಜಯ್ಗೆ ಈ ವಿಷಯದಲ್ಲಿ ಒಂದು 6 ತಿಂಗಳಿಂದ ಸಮಾಧಾನ ಇರಲಿಲ್ಲ. ಇದರ ಬಗ್ಗೆ ಒಂದು ದಿನ ಪೂಜಾಳ ಬಳಿ ಕೇಳಿದ. ಒಂದು ದಿನ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಪೂಜಾಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಪೂಜಾಳನ್ನ ಹಾಸಿಗೆಯ ಮೇಲೆ ತಳ್ಳಿದ. ಪೂಜಾ ಅಯ್ಯೋ ನಿಧಾನ, ಏನಾಯ್ತು ನಿಮಗೆ, ಮಾಡೋಕೆ ಕೆಲಸ ಇಲ್ವಾ, ಮನೆಯಲ್ಲಿ ಜಾಸ್ತಿ ಕೆಲಸ ಇದೆ ಬಿಡು, ನಾನು ಹೋಗ್ಬೇಕು.
ವಿಜಯ್ ರೂಮಿನ ಚಿಲಕವನ್ನು ಹಾಕಿ ಪೂಜಾ ಬಳಿ ಬಂದು ಮಲಗಿದ. ಪೂಜಾ ನಾನು ಹೋಗ್ಬೇಕು ಬಿಡು ಎಂದು ಎದ್ದಳು. ವಿಜಯ್ ಪೂಜಾ ಕೈ ಹಿಡಿದು ತಮ್ಮ ಬಳಿ ಎಳೆದುಕೊಂಡು ಎಲ್ಲೋಗ್ತೀಯ ಬಿಟ್ರೆ ತಾನೇ ನಿನ್ನ ಬಾ ಎಂದು ಹಿಡಿದು ಹಾಸಿಗೆ ಮೇಲೆ ಮಲಗಿಸಿಕೊಂಡು ತನ್ನ ಫೋನ್ ನಲ್ಲಿ ಸೆಕ್ಸ್ ವಿಡಿಯೋ ಹಾಕಿದ. ಪೂಜಾಗೆ ವಿಜಯ್ ಸೆಕ್ಸ್ ವಿಡಿಯೋ ಅವಾಗವಾಗ ತೋರಿಸುತ್ತಿದ್ದ. ಪೂಜಾ, ಬಿಡ್ರಿ ಹೋಗ್ಬೇಕು ವಿಜಯ್, ಬಾರೆ ಇಲ್ಲಿ ಹೊಸ ವಿಡಿಯೋ ಬಂದಿದೆ ಪೂಜಾ, ತೂ ಪೋಲಿ ಬರಿ ಇದೆ ನಿಂದು ವಿಜಯ್, ಬಾರೆ ಇದು ಚೆನ್ನಾಗಿದೆ ಎಂದು ತೋರಿಸಿದ. ಈ ವಿಡಿಯೋವನ್ನು ಪೂಜಾಗೆ ವಿಜಯ್ ಯಾವತ್ತೂ ತೋರಿಸಿರಲಿಲ್ಲ. ಪೂಜಾ ಸಹ ನೋಡಿರಲಿಲ್ಲ. ಅದು ಯಾವ ತರದ ವಿಡಿಯೋ ಎಂದರೆ, ಗಂಡ ಹೆಂಡತಿಯ ಕಣ್ಣನ್ನು ಕಟ್ಟಿ ಬೇರೆಯವನನ್ನು ಬೆತ್ತಲೆ ಮಾಡಿ ಕರೆಸಿ ಹೆಂಡತಿಯ ಬಟ್ಟೆಯನ್ನು ಅವನ ಕೈಯಲ್ಲಿ ಬಿಚ್ಚಿಸಿ ಅವನ ಕೈಯಲ್ಲಿ ಅವಳಿಗೆ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ತುಲ್ಲನ್ನು ಚೀಪಿಸಿ ಅದಾದ ನಂತರ ಅವಳ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ಬಿಚ್ಚಿ ಅವನನ್ನು ತೋರಿಸಿದ. ಹೆಂಡತಿ ಗಾಬರಿಯಿಂದ ಅವನ ತುಣ್ಣೆಯನ್ನು ನೋಡಿದಳು. ಅದು ಹೇಗೆ ತೊಂದರೆ 2.5 ಇಂಚು ದಪ್ಪ 9 ಇಂಚು ಉದ್ದ ಇತ್ತು. ಹೆಂಡತಿ ಅವನ ತುಣ್ಣೆ ನೋಡಿ ಗಾಬರಿಯಾದಳು. ಪೂಜಾ, ಏನ್ರೀ ತರ ಇದೆ ತೆಗಿ ನನ್ ನೋಡಲ್ಲ ವಿಜಯ್, ಕೂದಲ ಹಿಡಿದು ಎಳೆದುಕೊಂಡು ವಿಡಿಯೋವನ್ನು ತೋರಿಸಿದ. ಪೂಜಾ, ಇವತ್ತು ನೀನು ಬಿಡಲ್ಲ ಎಂದು ಸುಮ್ಮನೆ ನೋಡಿದಳು. ವಿಜಯ್ ನಿಧಾನವಾಗಿ ಪೂಜಾಳ ತುಲ್ಲನ್ನು ಸವರಲು ಶುರು ಮಾಡಿದ. ಪೂಜಾ ಅವನ ಕೈಯನ್ನು ತೆಗೆಯುತ್ತಿದ್ದಳು. ಆದರೆ ವಿಜಯ್ ಅವಳ ಕೈಗೆ ಒಂದೇಟು ಹೊಡೆದು ಸುಮ್ಮನಿರಿಸಿದ. ವಿಜಯ್ ವಿಡಿಯೋವನ್ನು ನೋಡುತ್ತಾ ಪೂಜಾಳ ತುಲ್ಲನ್ನು ಸವರಿ ಮೂಡ್ ಬರೆಸಿದ. ಅಷ್ಟೊತ್ತಿಗೆ ಪೂಜಾ ಕಾಮದಿಂದ ನರಳು ಶುರು ಮಾಡಿದಳು. ಹಾಗೆ ವಿಜಯನ ಚಡ್ಡಿ ಒಳಗಡೆ ಕೈ ಬಿಟ್ಟು ಕಾದು ನಿಂತು ಕೆಂಪಗಾಗಿದ್ದ ಅವನ ಉಣ್ಣೆಯನ್ನು ಉಜ್ಜಲು ಶುರು ಮಾಡಿದಳು. ಪೂಜಾ ಅರೆ ಕಣ್ಣಿನಲ್ಲಿ ವಿಡಿಯೋ ನೋಡುತ್ತಾ ಕಾಮದಲ್ಲಿ ನರಳುತ್ತಾ ಮುಲುಗುತ್ತಾ ನಿಧಾನವಾಗಿ ತನ್ನ ತುಲ್ಲಲ್ಲಿ ನೀರು ಬಿಡಲು ಶುರು ಮಾಡಿದಳು. ವಿಜಯ್ ಕೈಯಾಡಿಸುವ ರಭಸಕ್ಕೆ ಪೂಜಾಳ ತುಲ್ಲಲ್ಲಿ ಪಚ್ ಪಚ್ ಎಂದು ಶಬ್ದ ಬರಲು ಶುರುವಾಗಿತ್ತು. ಶಬ್ದದ ಜೊತೆಗೆ ನೊರೆ ಬರಲು ಶುರುವಾಯಿತು. ಅಷ್ಟೊತ್ತಿಗೆ ಪೂಜಾಳ ಕಾಮ ನೆತ್ತಿಗೇರಿದ್ದು ವಿಜಯ್ನ ತುಟಿ ಕಚ್ಚಲು ಮುದ್ದಾಡಲು ಶುರು ಮಾಡಿದಳು. ವಿಜಯ್ ತುಣ್ಣೆ ಬಿಸಿ ಸಹ ಹೆಚ್ಚಾಗುತ್ತಿತ್ತು. ಎಷ್ಟೊತ್ತಿಗೆ ವಿಜಯ್ ಪೂಜಾ ನಾನೊಂದು ವಿಷಯ ಹೇಳ್ಲಾ ಎಂದ. ವಿಜಯ್, ಪೂಜಾ ನನಗೆ ತುಂಬಾ ದಿನದಿಂದ ಒಂದು ಆಸೆ ಪೂಜಾ, ಏನ್ ಹೇಳ್ರಿ ಅದು ವಿಜಯ್, ಹೇಳುದ್ರೆ ಬೇಜಾರ ಮಾಡ್ಕೋಬಾರದು ಪೂಜಾ, ಇಲ್ಲ ಹೇಳಿ ವಿಜಯ್, ವಿಡಿಯೋದಲ್ಲಿ ಮಾಡ್ತಿರೋ ಹಾಗೆ ನಾವು ಮಾಡೋಣ ಪೂಜಾ, ಈಗ ಅದೇ ತಾನೇ ಮಾಡ್ತಿರೋದು ವಿಜಯ್, ಹಾಗಲ್ಲ ನೀನು ಬೇರೆಯವರ ಜೊತೆ ಕೇದಾಡೋದನ್ನ ನಾನು ನೋಡಬೇಕು. ಪೂಜಾಗೆ ನನಗೆ ಅತ್ತಿದ್ದ ಕಾಮ ಒಂದೇ ಸಾರಿ ತಣ್ಣಗಾಯಿತು. ಅವನ ತುಣ್ಣೆಯಿಂದ ಕೈ ತೆಗೆದಳು. ವಿಜಯ್ ಮುಖ ನೋಡಿ ಏನ್ ಹೇಳುತ್ತಿದ್ದೀಯ ನೀನು, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ ಇತರ ಹೆಂಡತಿ ಜೊತೆ ಮಾತಾಡೋದು ಎಂದು ವಿಜಯ್ ಕೆನ್ನೆಗೆ ಒಂದೇಟು ಹೊಡೆದಾಡು. ಕಾದು ನಿಗರಿದ್ದ ವಿಜಯ್ ತುಣ್ಣೆ ತಣ್ಣಗಾಯಿತು. ಪೂಜಾ ಎದ್ದು ಮೊಬೈಲ್ ಕಿತ್ತು ಎಸೆದಳು. ವಿಜಯ್, ಯಾಕೆ ಏನಾಯ್ತು? ಪೂಜಾ, ಅಷ್ಟೇ ನೋಡಿ ಈಗ. ವಿಜಯ್, ನಾನು ನಿಜಾನೇ ಹೇಳ್ತಾ ಇರೋದು, ನಿನಗೆ ಇಷ್ಟ ಅಂದ್ರೆ ನಾನು ನಿನಗೆ ಕೇಳಿಸುತ್ತೇನೆ. ಪೂಜಾ, ಅಯ್ಯೋ ಲೋಫರ್ ಏನ್ ಹೇಳ್ತೀಯಾ? ವಿಜಯ್, ಅದೇ ಹೇಳ್ತಾ ಇರೋದು, ನಿನಗೆ ಇಷ್ಟನಾ? ಪೂಜಾ, ಮೊದಲು ನನ್ನ ಬಿಡು ಇಲ್ಲಾಂದ್ರೆ ಅಷ್ಟೇ ಇವಾಗ. ವಿಜಯ್, ಏನೇ ಮಾಡ್ತೀಯಾ? ಪೂಜಾ, ಯಾಕೆ ನಾನು ನಿನಗೆ ಹುಚ್ಚು ಹಿಡಿದಿದೆಯಾ? ವಿಜಯ್, ನಾನು ತಮಾಷೆಗೆ ಹೇಳ್ತಿಲ್ಲ ಸೀರಿಯಸ್ ಆಗಿ ಹೇಳ್ತೀನಿ. ಪೂಜಾ, ಯಾಕ್ರೀ ಏನೇನು ಮಾತಾಡ್ತೀರಾ? ವಿಜಯ್, ನಿಜ ಕಣೆ. ಪೂಜಾ, ನಿನಗೆ ನಿಜ ಹುಚ್ಚು ಹಿಡಿದಿದೆ ಎಂದು ಎದ್ದು ಹೊರಟಳು. ವಿಜಯ್, ಪೂಜಾಳ ಕೈ ಹಿಡಿದು ನೋಡು ಪೂಜಾ, ನಾನು ನಿಜಾನೇ ಹೇಳ್ತಿರೋದು ತಮಾಷೆಗಲ್ಲ. ನನಗೆ ಇವತ್ತು ನಿನ್ನೆ ಇಂದ ಈ ಐಡಿಯಾ ಬಂದಿಲ್ಲ. 6 ತಿಂಗಳಿಂದ ನನಗೆ ತಲೆಯಲ್ಲಿ ಇದೆ. ನನಗೋಸ್ಕರ ಒಂದು ಸಾರಿ ಒಪ್ಕೋಳೆ. ಪೂಜಾ, ಯಾಕ್ರೀ ನಿನಗೆ ಇತರ ಯೋಚನೆ ಬಂತು? ಯಾವತ್ತಾದರೂ ನಾನು ನಿಮ್ಮಿಂದ ಸುಖ ಸಿಕ್ಕಿಲ್ಲ ಅಂತ ಹೇಳ್ತೀನಾ? ಅಥವಾ ಬೇರೆ ಗಂಡಸರನ್ನು ಆತರ ದೃಷ್ಟಿಯಲ್ಲಿ ನೋಡ್ತೀನಾ? ನೀವೇ ನನಗೆ ಸುಖ ಕೊಡುವಾಗ ಬೇರೆ ಏನು ಬೇಕು ನನಗೆ? ನನ್ನಿಂದ ನಿಮಗೆ ಸುಖ ಸಿಕ್ಕಿಲ್ಲ ಅಂದ್ರೆ ಹೇಳಿ, ನನಗೆ ಎಷ್ಟೇ ಕಷ್ಟ ಆದ್ರೂ ಮಾಡುತ್ತೇನೆ. ನೀವು ಹೇಳಿದ ಹಾಗೆ ಕೇಳುತ್ತೇನೆ. ದಯವಿಟ್ಟು ನೀವು ಈ ತರ ಹೇಳಬೇಡಿ. ವಿಜಯ್, ನೀನು ನನಗೆ ಒಳ್ಳೆ ಸುಖ ಕೊಡುತ್ತಿದ್ದೀಯಾ? ಆದರೆ ನನ್ನ ತುಣ್ಣೆಯಿಂದ ನಿನಗೆ ಸುಖ ಸಿಗುತ್ತಿಲ್ಲ. ಅದಕ್ಕೆ ಈ ರೀತಿ ಹೇಳುತ್ತಿದ್ದೇನೆ. ಪೂಜಾ, ಹೇ ನಾಯಿ, ನಾನು ಯಾವತ್ತಾದರೂ ಹೇಳಿದ್ದೀನಾ ಸುಖ ಸಿಕ್ಕಿಲ್ಲ ಅಂತ? ನೀನೇ ಕೇದು 2 ಮಕ್ಕಳು ಮಾಡಿದ್ಯಾ? ಇನ್ನೇನ್ಬೇಕ್ ನನಗೆ? ಇನ್ನೊಂದು ಸಾರಿ ಹೇಳಿದ್ರೆ ಸರಿ ಇರಲ್ಲ ನೋಡು ಎಂದು ಎದ್ದು ಹೋದಳು. ವಿಜಯ್, ಪ್ಲೀಸ್ ಕಣೆ, ನನಗೋಸ್ಕರ ಕಣೆ. ಒಂದೇ ಒಂದು ಸಾರಿ ಒಪ್ಕೋಳೆ ಪ್ಲೀಸ್ ಪೂಜಾ.
ಪೂಜಾ, ಯಾಕ್ ವಿಜಿ ಇವತ್ತು ಏನೇನೋ ಮಾತಾಡ್ತೀಯಾ? ಏನಾಗಿದೆ ನಿನಗೆ? ಏನಾದ್ರೂ ತೊಂದರೆ ಮಾಡ್ಕೊಂಡಿದ್ದೀಯಾ? ಯಾರನ್ನಾದರೂ ಇಟ್ಕೊಂಡಿದ್ದೀಯಾ? ಇದ್ರೆ ಹೇಳು, ನಾನು ಏನು ಮಾಡಲ್ಲ. ಅದಕ್ಕೋಸ್ಕರ ನೀನು ನನ್ನನ್ನೇ ಈ ರೀತಿ ಮಾಡು ಅಂತೀಯಾ? ವಿಜಯ್, ಹಾಗೇನಿಲ್ಲ ಕಣೆ. ನೀನೇ ನನ್ನ ಬಂಗಾರ, ನೀನು ಇರಬೇಕಾದರೆ ಬೇರೆಯವರ ಯಾಕೆ? ಪೂಜಾ, ಮತ್ತೆ ಯಾಕೋ ಈ ರೀತಿ ಆಡ್ತೀಯಾ? ವಿಜಯ್, ಪ್ಲೀಸ್ ಒಪ್ಕೋ. ಪೂಜಾ, ಅಯ್ಯೋ ಯಾಕೋ ವಿಜಿ ಹಿಂಗೆ ಆಡ್ತೀಯಾ? ಬೇಕಾದರೆ ನೀನು ಯಾರ್ನಾದ್ರೂ ಒಂದಿನ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಾರೋ. ಬೇಕಾದರೆ 1 ವಾರ ಕರ್ಕೊಂಡು ಹೋಗು, ನನಗೇನು ಬೇಜಾರಿಲ್ಲ. ನನಗೆ ಈ ರೀತಿ ಮಾಡುವಂತ ಹೇಳಬೇಡ ಪ್ಲೀಸ್. ಇವತ್ತಿಗೆ ವಿಷಯ ಬಿಡು, ಇನ್ನೊಂದ್ ಸರಿ ಹಾಗೆ ಹೇಳಬೇಡ ಎಂದು ಕಣ್ಣೀರು ಹಾಕಲು ಶುರು ಮಾಡಿದಳು. ವಿಜಯ್ ಅರ್ಥ ಮಾಡಿಕೊಂಡು, ಸರಿ ತಮಾಷೆಗೆ ಕೇಳಿದ್ದು, ನೀನು ಏನು ಹೇಳ್ತೀಯಾ ಅಂತ ಕಣೆ ಅಷ್ಟೇ, ಅದಕ್ಕೆಲ್ಲ ಅಳ್ತಾರಾ? ಪೂಜಾ, ನೀನು ಮಾಡಿದ್ದು ನೋಡಿ ನನಗೆ ಭಯ ಆಯ್ತು ಹಂಗ ಹೇಳೋದು. ಇನ್ನೊಂದ್ ಸರಿ ನೀನು ಇತರ ವಿಡಿಯೋ ತೋರಿಸಬೇಡ. ವಿಜಯ್, ಬೇರೆ ಯಾವ ತರ ತೋರಿಸಲಿ? ಪೂಜಾ, ಯಾವುದು ಬೇಡ. ವಿಜಯ್, ಯಾಕೆ ಬೇಡ? ಪೂಜಾ, ಮದುವೆಯಾಗಿ ಇಷ್ಟು ದಿನ ಆಯ್ತು, ಯಾವತ್ತೂ ಹಿಂಗೆ ಆಡಿಲ್ಲ. ಯಾಕೆ ಇವತ್ತು ಈ ರೀತಿ ಹಾಡಿದೆ? ವಿಜಯ್, ಸುಮ್ನೆ ತಮಾಷೆಗೆ ಎಂದು ಅಲ್ಲಿಂದ ಆ ವಿಷಯವನ್ನು ಬಿಟ್ಟು ಸುಮ್ಮನಾದ. ಪೂಜಾ ತನ್ನ ಪಾಡಿಗೆ ಮನೆ ಕೆಲಸ ಮಾಡಲು ಹೋದಳು. ಆದರೆ ಪೂಜಾ ಅಲ್ಲಿಗೆ ಆ ವಿಷಯವನ್ನು ಮರೆತಳು. ಯಾಕೆಂದರೆ ಯಾವ ಗಂಡ ಕೂಡ ತನ್ನ ಹೆಂಡತಿಯನ್ನು ಇನ್ನೊಬ್ಬನ ಜೊತೆ ನೋಡಲು ಬಯಸುವುದಿಲ್ಲ. ಹಾಗಾಗಿ ಆ ವಿಷಯ ಅಲ್ಲೇ ಮರೆತು ಹೋದಳು. ವಿಜಯ್ ಈ ಬಗ್ಗೆ ಯೋಚನೆ ಮುಂದುವರೆಸಿದ. ಇವಳು ಕೇಳಿದರೆ ಒಪ್ಪುವುದಿಲ್ಲ. ಏನಾದರೂ ಬೇರೆ ಐಡಿಯಾ ಮಾಡೋಣ. ಇವಳಿಗೆ ನಿದ್ರೆ ಮಾತ್ರ ಕೊಟ್ಟು ಬೇರೆಯವರನ್ನು ಕರೆದು ಕೇಯಿಸಲ, ಅಥವಾ ಎಣ್ಣೆ ಕೊಡಿಸಿ ಕೇಯಿಸಲ ಎಂದು ಯೋಚನೆ ಶುರು ಮಾಡಿದ. ನಿದ್ರೆ ಮಾತ್ರ ಕೊಟ್ಟರೆ ಅವಳು ಮಲಗಿರುತ್ತಾಳೆ, ಸುಖ ಅನುಭವಿಸುವುದು ಗೊತ್ತಾಗುವುದಿಲ್ಲ. ಇವಳು ಬೇರೆ ಎಣ್ಣೆ ಕುಡಿಯುವುದಿಲ್ಲ, ಯಾರನ್ನು ಕರೆಸಿ ಕೇಸಲಿ ಎಂದು ಯೋಚನೆ ಮಾಡಿದ. ಅವನಿಗೆ ಏನು ಐಡಿಯಾ ಬರಲಿಲ್ಲ, ಸುಮ್ಮನಾದ. ಹೀಗೆ ಒಂದು ದಿನ ದಾರಿಯಲ್ಲಿ ಒಬ್ಬ ನಡೆದುಕೊಂಡು ಹೋಗುತ್ತಿದ್ದ. ಅವನು ವಿಜಯ್ಗೆ ಅವನ ಆತ್ಮೀಯ ಸ್ನೇಹಿತನಿಂದ ಪರಿಚಯವಾಗಿದ್ದ. ಹೀಗೆ ಒಂದು ದಿನ ಎಣ್ಣೆ ಹೊಡೆಯುವಾಗ ಅವನು ಪರಿಚಯವಾಗಿದ್ದ. ಆಗ ಅವನು ಯಾವುದೋ ವಿಷಯ ಬಂದಾಗ, ನಾನು ಒಂದು 10 ಜನ ಆಂಟಿಗಳನ್ನ ಕೇಳಿದ್ದೇನೆ, ಹಾಗೆ ಹೀಗೆ ಎಂದು ಹೇಳುತ್ತಿದ್ದ. ನಾನು ಕೇಳಿರೋ ಅವರ ಗಂಡ ಸಹ ಕೇಳಿಲ್ವಂತೆ ಎಂದು ಅವರೇ ಹೇಳುತ್ತಾರೆ. ನನ್ನ ತುಣ್ಣೆ ನೋಡಿ ಎಷ್ಟು ಉದ್ದ, ಎಷ್ಟು ದಪ್ಪ ಇದ್ದಾರೆ ಅನ್ನುತ್ತಾರೆ ಅಂತ ಕುಡಿದ ಮಲಿನಲ್ಲಿ ಹೇಳುತ್ತಿದ್ದ. ಅವನನ್ನು ನೋಡಿದಾಗ ವಿಜಯ್ಗೆ ಐಡಿಯಾ ಬಂದಿತು. ಇವನನ್ನು ಹಿಡಿದರೆ ಕೆಲಸ ಆಗುತ್ತೆ ಮತ್ತು ಒಳ್ಳೆಯ ಅನುಭವ ಇದೆ, ನಾನು ಹೇಳಿದ ಹಾಗೆ ಮಾಡುತ್ತಾನೆ ಎಂದು ಅವನನ್ನು ಮಾತಾಡಿಸಿದ. ಅವನೇ ಈ ಭಾಗದ ಕಥೆಯ ಮುಖ್ಯ ನಾಯಕ. ತಮಿಳುನಾಡಿನಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಕೇರಳದಲ್ಲಿ ಜೀವನ ಮಾಡುತ್ತಾ 3 ರಾಜ್ಯದ ನೀರು ಕುಡಿದು 35 ವರ್ಷ ಮೀರಿ ಮದುವೆಯಾಗದೆ ಆಂಟಿಗಳನ್ನು ಅಟ್ಟಡಿಸಿ ಕೈದು ತುಣ್ಣೆಗೆ ಬಿಡುವಿಲ್ಲದೆ ತುಲ್ಲಿಗೆ ನೋವು ಕೊಡುವ ಈ ಕಥೆಯ ವಿಶೇಷ ಪಾತ್ರಧಾರಿ ಸೆಲ್ವ. ವಿಜಯ್, ಸೆಲ್ವ ನನ್ನ ಕರೆದು ಸೆಲ್ವ ಏನು ಈ ಕಡೆ? ಸೆಲ್ವ, ಹೇಗಿದ್ದೀರಾ ವಿಜಯ್? ವಿಜಯ್, ಚೆನ್ನಾಗಿದ್ದೀನಿ, ನೀನು? ಸೆಲ್ವ, ಚೆನ್ನಾಗಿದ್ದೀನಿ, ರಿಲೇಶನ್ ಮನೆಗೆ ಹೋಗ್ತಿದ್ದೀನಿ. ವಿಜಯ್, ಓ ಹೌದಾ? ಸೆಲ್ವ, ನಿಮ್ಮನೇನು ಇಲ್ಲೇನಾ ಇರೋದು? ವಿಜಯ್, ಇಲ್ಲೇ ನಿಯರ್. ಸೆಲ್ವ, ಸಂಜೆ ಸಿಗನ, ನಿಮ್ಮ ಫ್ರೆಂಡ್ ಜೊತೆ ಬರ್ತೀನಿ ಅಂತ ಎಂದು ಹೊರಟ. ವಿಜಯ್, ಬಾ ಡ್ರಾಪ್ ಮಾಡ್ತೀನಿ ಎಂದು ಕರೆದ. ಸೆಲ್ವ, ನಿಮಗೆ ಕೆಲಸಕ್ಕೆ ಟೈಮಾಗುತ್ತೆ, ಹೊರಡಿ. ಅದೇ ಮನೆ ಎಂದು ತೋರಿಸಿದ ವಿಜಯ್. ಸರಿ ಆಯ್ತು, ಸಂಜೆ ಸಿಗನ. ವಿಜಯ್ ಹಾಗೆ ಯೋಚನೆ ಮಾಡಿಕೊಂಡು ಆಫೀಸ್ಗೆ ಹೊರಟ. ಸದ್ಯಕ್ಕೆ ಇವನೇ ಸರಿ, ಒಂದು ಸಾರಿ ಕೇಳಿ ನೋಡೋಣ. ಆದರೆ ಮಾಡಲಿ ಎಂದು ಯೋಚನೆ ಮಾಡಿದ. ವಿಜಯ್ಗೆ ಆಫೀಸ್ಗೆ ಹೋದರೂ ಕೆಲಸ ಮಾಡುವ ಇಷ್ಟ ಇರಲಿಲ್ಲ. ಹೇಗೆ ಕೇಳುವುದು, ಯಾವ ರೀತಿ ಕೇಳುವುದು ಎಂಬ ಯೋಚನೆ ಇತ್ತು. ಸಂಜೆ ಎಷ್ಟೊತ್ತಿಗೆ ಆಗುತ್ತೆ ಅನ್ನುತ್ತಿದ್ದ. ಕೆಲಸ ಮುಗಿಸಿ ಮನೆಗೆ ಬಂದ ಕೂಡಲೇ ವಿಜಯ್ ಸ್ನೇಹಿತ ಫೋನ್ ಮಾಡಿ, ಬಾರೋ ವಿಜಿ, ಡಾಬಾ ಹತ್ರ ಬಂದಿದ್ದೇನೆ. ವಿಜಯ್ ಮನೆಯಿಂದ ಹೊರಟು ಡಾಬಾಗೆ ಹೋದ. ಅಷ್ಟರಲ್ಲಿ ಡ್ರಿಂಕ್ಸ್ ಇಲ್ಲ ಆರ್ಡರ್ ಮಾಡಿದ್ದರು. ಸ್ನಾಕ್ಸ್ ಬಂತು. ಹೀಗೆ ಕೂತು ಕಷ್ಟ ಸುಖ ಮಾತಾಡಲು ಶುರು ಮಾಡಿದರು. ವಿಜಯ್, ಏನ್ ಮಗ ಸಮಾಚಾರ? ಇವತ್ತು ಎಣ್ಣೆ ಕೊಡಿಸ್ತೀಯಾ? ಸ್ನೇಹಿತ, ಏನು ಇಲ್ಲ ಕಣೋ.
ಅಪರೂಪಕ್ಕೆ ಸೆಲ್ವ ಬಂದಿದ್ನಲ್ಲ ಅದಕ್ಕೆ. ವಿಜಯ್, ಏನ್ ಸೆಲ್ವ ಸಮಾಚಾರ? ಸೆಲ್ವ, ಏನೂ ಇಲ್ಲ ಬ್ರೋ ಸುಮ್ಮನೆ ಹಾಗೆ ಬೇಜಾರು. ಸ್ನೇಹಿತ, ಯಾಕೋ ಮದುವೆಯಾಗಿಲ್ಲ ಅಂತ ಚಿಂತೆನಾ? ವಿಜಯ್, ಅವನಿಗೆ ಯಾಕೋ ಚಿಂತೆ. ಸ್ನೇಹಿತ, ಯಾಕೆ ಅಂತ ಇಲ್ವಾ ಅವನಿಗೆ ರಾತ್ರಿದೆ ಕಣೋ ಚಿಂತೆ. ವಿಜಯ್, ಏನಿಲ್ಲ ಕಣೋ ಇದ್ದಾರಲ್ಲ ಆಂಟಿಗಳು. ಸೆಲ್ವ, ಅವರು ಸೈಡಿಗೆ ಬ್ರೋ ನಮಗೂ ಸ್ವಂತ ಬೇಕಲ್ಲ. ಸ್ನೇಹಿತ, ಸಂಸಾರ ಸವಾಸನೆ ಬೇಡ ಕಣೋ. ನೀನಿರದೆ ಬೆಸ್ಟು. ಸಿಕ್ಕವರನ್ನು ಅಟ್ಟಾಡಿಸಿ ಕೇದು ಸುಖ ತಗೊಂತೀಯ ಅದೇ ಬೆಸ್ಟ್. ಸೆಲ್ವ, ಏನಾದ್ರೂ ಸ್ವಂತ ಪಿಚ್ ಬೇಕು ಬ್ರೋ. ವಿಜಯ್, ಯಾಕ್ ಸಿಲ್ವಾ ಮತ್ತೆ ಯಾವ್ದೂ ಸಿಕ್ಕಿಲ್ವಾ? ಸ್ನೇಹಿತ, ಇತ್ತೀಚೆಗೆ ಯಾವ ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೆ ಮದುವೆ ಯೋಚನೆ ಬಂದಿರುವುದು. ಸೆಲ್ವ, ಅಯ್ಯೋ ಕರುದ್ರೆ ಈಗ್ಲೂ ಬರ್ತವೆ. ವಿಜಯ್, ನೀನು ಈ 3 ನಂತರಲ್ಲ ಅದನ್ನ ಮಾಡಿದೀಯಾ? ಸೆಲ್ವ, ಅಬ್ರೋ ಒಂದು ಮಾಡಿದೀನಿ ಹಿಂದಿ ಕಪಲ್ ಜೊತೆ. ಸ್ನೇಹಿತ, ನಿಜಾನ ಯಾವ ರೀತಿ ಏನು ಅದು? ಸೆಲ್ವ, ಅಯ್ಯೋ ಗಾಂಡು ತರ ಕೂತಿರುತ್ತಾನೆ, ನಾನು ಅವತ್ತು ರಾತ್ರಿ ಪೂರ ಅವಳಿಗೆ ಗಂಡ ಆಗಿರುತ್ತೇನೆ. ವಿಜಯ್, ಅವನು ಜೊತೆಗ್ ಸೇರಿ ಮಾಡ್ತಾನೆ. ಸೆಲ್ವ, ಓಹೋ ಆತರ ಕೆಲವರು ಮಾಡುತ್ತಾರೆ. ಅದು ಚೆನ್ನಾಗಿರುತ್ತೆ. ಸ್ನೇಹಿತ, ಇನ್ನೊಂದ್ ಯಾವ್ತರ? ಸೆಲ್ವ, ಏನ್ ಗೊತ್ತಾ ಬ್ರೋ? ಕೆಲವು ಕಪಲ್ಗಳಲ್ಲಿ ಗಂಡ ಜಾಸ್ತಿ ಹೊತ್ತು ಕೇಯಲ್ಲ. ಅಂತವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮಂತವರಿಗೆ ಕರೆಸಿ, ಅವರ ಹೆಂಡತಿಯನ್ನು ಕೇಯಿಸುತ್ತಾರೆ. ಅವರು ಮುಂದೆ ಕೂತು ಎಂಜಾಯ್ ಮಾಡ್ತಾರೆ. ವಿಜಯ್, ನೀನ್ ಮಾಡಿದ್ಯಾ ಆತರ? ಸೆಲ್ವ, ಆತರ ಮಾಡಿಲ್ಲ ಬಟ್ ನನಗೆ ಲಿಂಕ್ ಇರೋ ಆಂಟಿಗಳ ಕತೆ ಅಷ್ಟೇ. ಅವರ ಗಂಡ ಸರಿಯಾಗಿ ಸುಖ ಕೊಡಲ್ಲ, ಅಂತವರೇ ಇರೋದು. ಸ್ನೇಹಿತ, ಅಂಗ. ಸೆಲ್ವ, ಇನ್ನೊಂದೇನೋ ಗೊತ್ತಾ ಬ್ರೋ? ಕೆಲವು ಗಂಡ್ ಅಂದ್ರು ತಿಂಗಳಿಗೆ 1 ಸಾರಿ ಕೇಯುತ್ತರಂತೆ. ವಿಜಯ್, ಓ ಹೌದಾ? ಸ್ನೇಹಿತ, ಹೌದು ವಿಜಿ ಅಂತವರಿಗೆ ಒಳ್ಳೆ ಕಾಮ ಇರೋ ಹೆಂಡ್ತಿರು ಸಿಗ್ತಾರೆ. ಸೆಲ್ವ, ಹೌದು ಬ್ರೋ. ಬಿಗಿಯಾಗಿ ಕೇಯುವವರಿಗೆ ಕಾಮ ಇರೋ ಹೆಂಡತಿ ಸಿಗುವುದಿಲ್ಲ, ಗಾಂಡುಗಳಿಗೆ ಒಳ್ಳೆ ಕಾಮ ಹೆಂಡ್ತಿ ಸಿಗ್ತಾರೆ. ವಿಜಯ್, ಆದರೆ ಕೆಲವರು ಎಂಜಾಯ್ ಮಾಡೋಕು ಮಾಡ್ತಾರೆ ಅಲ್ವಾ? ಸೆಲ್ವ, ಹೌದು ಬ್ರೋ ಆತರ ಇದ್ರೆ ನಮಗೂ ಚೆನ್ನಾಗಿರುತ್ತೆ. ಸ್ನೇಹಿತ, ಲೋ ನೀನು ನಿನ್ನೆಟಿಗೆ ತಡೆಯುವಂತಹ ಹುಡುಗಿನ ಮದುವೆಯಾಗೋ. ವಿಜಯ್, ನಿಜ ಆಮೇಲೆ ಎಳೆ ಹುಡುಗಿ ಮದುವೆ ಆಗಬೇಡ, ಆದರೂ ಸ್ವಲ್ಪ ದಿನ ನಿಧಾನ ಮಾಡು. ಸ್ನೇಹಿತ, ಸುಮ್ನೆ ಯಾವುದಾದ್ರೂ ಆಂಟಿಗೆ ಬಾಳು ಕೊಡು. ಸೆಲ್ವ, ಬ್ರೋ ನನಗೂ ಆಸೆ ಇದೆ, ನಾನು ವರ್ಜಿನ್ ಮದುವೆ ಆಗ್ಬೇಕು ಅಂತ. ಸ್ನೇಹಿತ, ಸುಮ್ನೆ ಹೇಳಿದೆ ಕಣೋ. ವಿಜಯ್, ಮದುವೆ ಆದ್ಮೇಲೆ ಹಳೆ ಆಂಟಿಗಳನ್ನು ಬಿಡ್ತೀಯೋ ಇಲ್ವೋ? ಸೆಲ್ವ, ನೋಡೋಣ ಅವರು ಬಂದ್ರೆ ಬಿಡಲ್ಲ, ಬರಲಿಲ್ಲ ಅಂದ್ರೆ ಕೇಳಲ್ಲ. ಸ್ನೇಹಿತ, ಸರಿ ಮಚ್ಚ. ಸೆಲ್ವ, ಬ್ರೋ ನೀವಿಬ್ರು ಎಷ್ಟು ದಿನದಿಂದ ಪರಿಚಯ? ವಿಜಯ್, 6 ವರ್ಷದಿಂದ. ಸೆಲ್ವ, ವಿಜಿ ಬ್ರೋ, 2 ಸರಿ ಮೀಟ್ ಆಗಿದ್ದೇವೆ ನಿಮ್ ನಂಬರ್ ಕೊಟ್ಟಿಲ್ಲ. ವಿಜಯ್, ಅದರಲ್ಲಿ ಏನಿದೆ ತಗೊಳ್ಳಿ. ಸ್ನೇಹಿತ, ಲೋ ಸೆಲ್ವ ಮನೆಯಲ್ಲಿ ಯಾರನ್ನಾದರೂ ಹುಡುಗಿ ನೋಡುತ್ತಿದ್ದಾರಾ? ಸೆಲ್ವ, ನೋಡುತ್ತಿದ್ದಾರೆ ಬ್ರೋ. ಸ್ನೇಹಿತ, ಬೇಗ ಮದುವೆ ಆಗು. ವಿಜಯ್, ಯಾಕೋ? ಸ್ನೇಹಿತ, ವಯಸ್ಸಾದರೆ ಹುಡುಗಿ ಸಿಗಲ್ಲ ಆಮೇಲೆ ಆಂಟಿಯರೇ ಗತಿ. ಇದೇ ಕಾಮಿಡಿ ಮಾಡಿಕೊಂಡು ಎಣ್ಣೆ ಕೊಡಿ ಊಟ ಮಾಡಿ ಮನೆಗೆ ಬಂದರು. ಆದರೆ ವಿಜಯ್ ಸೆಲ್ವ ಹಿಂದೆ ಬಿದ್ದನು. ಅವನಿಗೆ ವಾಟ್ಸಾಪಲ್ಲಿ ಮೆಸೇಜ್ ಮಾಡಲು ಶುರು ಮಾಡಿದ. ಊಟ ತಿಂಡಿ ಕೆಲಸ ಹಾಗೆ ಹೀಗೆ ಮೆಸೇಜ್ ಮಾಡಿದ. ಅವನು ಸಹ ಮಾಡುತ್ತಿದ್ದ. ಒಂದು ದಿನ ವಿಜಯ್ ಬೇಕಂತಲೇ ಸೆಲ್ವಾನ ಕಾಮ ಪರೀಕ್ಷೆ ಶುರು ಮಾಡಿದ. ವಿಜಯ್, ಏನ್ ಸೆಲ್ವಾ ಯಾವುದು ಫಿಗರ್ ಸಿಕ್ಕಿಲ್ವಾ? ಸೆಲ್ವ, ಇಲ್ಲ ಬ್ರೋ 1 ವಾರದಿಂದ ಯಾರು ಸಿಕ್ತಿಲ್ಲ. ಫೋನ್ ಮಾಡಿದ್ರೆ ಕಾಲ್ ಕಟ್ ಮಾಡ್ತಾವ್ರೆ. ವಿಜಯ್, ಯಾಕ್ ನೀನು ಸರಿಯಾಗ್ ಟ್ರೀಟ್ ಮಾಡಿಲ್ವಾ? ಸೆಲ್ವ, ಹಾಗೇನು ಇಲ್ಲ ಬ್ರೋ ಹಬ್ಬ ಬೇರೆ ಇದೆಯಲ್ಲ. ಹಾಗಾಗಿ ಅವರ ಗಂಡಂದರು ಮನೆಯಲ್ಲಿ ಇರುತ್ತಾರೆ. ಹಾಗಾಗಿ ನನಗೆ ಫೋನ್ ಬರುವುದಿಲ್ಲ. ನಾನೇ ಮಾಡಿದರೂ ಕಟ್ ಮಾಡುತ್ತಾರೆ. ಇಲ್ಲ ರಜಾ ಎಲ್ಲ ಮುಗಿಯುವವರೆಗೂ ನಂಬರ್ ಬ್ಲಾಕ್ ಮಾಡುತ್ತಾರೆ. ವಿಜಯ್, ಯಾವುದು ಹುಡುಗಿ ಇಲ್ವಾ? ಸೆಲ್ವ, ಇತರ ಪರ್ಮನೆಂಟ್ ಯಾರು ಇಲ್ಲ. ಅವರೇನಿದ್ರು ದುಡ್ಡು ಕೊಟ್ರೆ ಬರ್ತಾರೆ. ವಿಜಯ್, ಯಾಕೋ ಸೆಲ್ವ, ಹುಡುಗೀರನ್ನ ಮೇಂಟೈನ್ ಮಾಡಿಲ್ವಾ? ಸೆಲ್ವ, ಮೊದಲು ಒಬ್ಬಳು ಇದ್ಲು. ಅವಳಿಗೂ ಮದುವೆಯಾಗಿ ಹೋದ್ಲು. ವಿಜಯ್, ಯಾರ್ನಾದ್ರೂ ಕರೆಸ್ಕೋ. ಸೆಲ್ವ, ಏ ಬ್ರೋ ಅಂತವರು ಸರಿಯಾಗಲ್ಲ. ವಿಜಯ್, ಏಕೆ? ಸೆಲ್ವ, ಅವರು ಗಂಟೆ ಲೆಕ್ಕಕ್ಕೆ ಬರ್ತಾರೆ. ನನಗೆ 1 ಗಂಟೆ ಮಧ್ಯರಾತ್ರಿ 2 ಗಂಟೆ ಸರಿಯಾಗಲ್ಲ.
ಒಂದು ರಾತ್ರಿ ಫುಲ್ ಬೇಕು, ಅದು ಬೇರೆ. ಅವರು ನಾವು ಹೇಳಿದಾಗೆ ಕೇಳಲ್ಲ. ಬರೀ ನಕ್ರ ಮಾಡುತ್ತಾರೆ. ಅವರಿಗೆ ಕಾಂಡೋಮ್ ಹಾಕಿ ಮಾಡಬೇಕು. ಕಾಂಡೋಮ್ ಹಾಕಿದರೆ ನನಗೆ ಫೀಲ್ ಬರಲ್ಲ. ಅಂತವರನ್ನು 2 ಸಾರಿ ಕರೆಸಿದೆ. ಆದರೆ ನನಗೆ ಫೀಲ್ ಬರಲಿಲ್ಲ, ಅದಕ್ಕೆ ಸುಮ್ಮನಾದೆ. ವಿಜಯ್, ಇವರನ್ನು ಹೇಗೆ ಸ್ಕೆಚ್ ಹಾಕಿದೆ. ಸೆಲ್ವಾ, ಅದೊಂದು ದೊಡ್ಡ ಕತೆ. ಒಬ್ಬಳು ಬಸ್ಸಲ್ಲಿ ಪರಿಚಯ ಆದಳು. ಹೀಗೆ ಮೆಸೇಜ್ ಮಾಡುತ್ತಾ ಫೋನ್ಲಿ ಮಾತನಾಡುತ್ತಾ ಲಾಕ್. ಇನ್ನೊಬ್ಳು ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ಲು. ಇನ್ನೊಬ್ಳು ನಮ್ಮನೆ ಪಕ್ಕದ್ರಲ್ಲಿ ಬಾಡಿಗೆ ಇದ್ಲು. ಇವಳೇ ಬ್ರೋ, ನನಗೆ ಹೆಂಗೆ ಬೇಕೋ ಹಂಗೆ ಸುಖ ಕೊಟ್ಟಿರೋ ಹೆಣ್ಣು ಅಂದ್ರೆ. ಅವಳು ಮನೆ ಖಾಲಿ ಮಾಡುವವರೆಗೂ ಒಂದು ದಿವಸ ಮಿಸ್ ಇಲ್ದಂಗೆ ಬಂದು ಇಲ್ಲ ನಾನೇ ಹೋಗಿ ಕೇಳುತ್ತಿದ್ದೆ. ನನಗೆ ಇವಳಿಂದಾನೆ ಬ್ರೋ ಒಳ್ಳೆ ಅನುಭವವಾಗಿದ್ದು. ಮತ್ತೊಬ್ಳು ಟ್ರೈನ್ನಲ್ಲಿ ಸಿಕ್ಕಿದ್ಲು. ವಿಜಯ್, ಈಗಲೂ ನಿಮ್ಮಮ್ಮನ ಪಕ್ಕದವಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳ. ಸೆಲ್ವಾ, ಇದಾಳೆ ಬ್ರೋ. ವಿಜಯ್, ಏನೋ ಮಾಡು ಸೆಲ್ವಾ. ಸೆಲ್ವಾ, ಇನ್ನೇನು ಬ್ರೋ ಸಮಾಚಾರ. ವಿಜಯ್, ರಸಿಕ ನೀನು. ಸೆಲ್ವಾ, ಯಾಕೆ ಬ್ರೋ, ನೀವು ಯಾರನ್ನಾದರೂ ಮೈಂಟೈನ್ ಮಾಡ್ತಿದ್ದೀರಾ. ವಿಜಯ್, ಅಯ್ಯೋ ಸುಮ್ಕಿರಿ ಬ್ರೋ, ಏನು ಬೇಡ. ಸೆಲ್ವಾ, ನೀವು ಬಿಡಿ ಜೆಂಟಲ್ ಮ್ಯಾನ್. ಹೀಗೆ ವಿಜಯ್ ಸೆಲ್ವಾ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಸ್ವಲ್ಪ ದಿನ ಕಳೆದ ನಂತರ ವಿಜಯ್ಗೆ ಸೆಲ್ವಾ ಹತ್ತಿರವಾಗುತ್ತಿದ್ದ. ಆದರೆ ಸೆಲ್ವಾ ವಿಜಯ್ ಹೆಂಡತಿಯ ಬಗ್ಗೆ ಯಾವತ್ತೂ ಮಾತನಾಡಿರಲಿಲ್ಲ. ಅವರ ಪಾಡಿಗೆ ಕಾಮಿಡಿ ಮಾಡಿಕೊಂಡು ತನ್ನ ಕಾಮಕತೆಯನ್ನು ವಿಜಯ್ಗೆ ಹೇಳುತ್ತಿದ್ದ. ವಿಜಯ್ ಸಹ ಕುತೂಹಲದಿಂದ ಕೇಳುತ್ತಿದ್ದ. ಒಂದು ದಿನ ವಿಜಯ್ ಸೆಲ್ವಾ ಹತ್ತಿರ ತನ್ನ ಹೆಂಡತಿಯ ಬಗ್ಗೆ ಮಾತಾಡಲು ಶುರು ಮಾಡಿದ. ವಿಜಯ್, ಸೆಲ್ವಾ, ನಾನೊಂದು ವಿಷಯ ಕೇಳುತ್ತೇನೆ, ನೀನು ಯಾರಿಗೂ ಹೇಳಬಾರದು. ಸೆಲ್ವಾ, ಹೇಳಿ ಬ್ರೋ. ಏನು. ವಿಜಯ್, ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಬಾರದು. ಸೆಲ್ವಾ, ಇಲ್ಲ ಹೇಳಿ ಬ್ರೋ. ವಿಜಯ್, ನಿನ್ನತ್ರ ಹೇಗೆ ಹೇಳುವುದು ಎಂದು ಗೊತ್ತಾಗ್ತಿಲ್ಲ. ಸೆಲ್ವಾ, ಏನೇ ತೊಂದರೆ ಇದ್ದರೂ ಹೇಳಿ ಬ್ರೋ. ನನ್ನ ಕೈಲಿಯಾಗಿದ್ದ ಹೆಲ್ಪ್ ಮಾಡ್ತೀನಿ. ವಿಜಯ್, ಅದು ಹೆಲ್ಪ್ ಅಲ್ಲ. ಅದು ನನ್ನ ಕನಸು. ನೀನು ಎಂತ ಪರಿಸ್ಥಿತಿ ಬಂದರೂ ಈ ವಿಷಯವನ್ನು ಯಾರಿಗೂ ಹಂಚಿಕೊಳ್ಳುವಂತಿಲ್ಲ. ಸೆಲ್ವಾ, ಆಯ್ತು ಹೇಳಿ ಬ್ರೋ. ಪ್ರಾಮಿಸ್, ಯಾರಿಗೂ ಹೇಳುವುದಿಲ್ಲ. ವಿಜಯ್, ಏನು ಅಂದ್ರೆ ನನಗೆ ಈ ಸೆಕ್ಸ್ ಪಿಕ್ಚರ್ 3 ಸಮ್ ಮಾಡ್ತಾರಲ್ಲ, ಹಾಗೆ ಮಾಡಬೇಕು. ವಿಜಯ್, ಆಗಲ್ಲ ಸೆಲ್ವಾ. ನನ್ನ ಹೆಂಡತಿಯ ಜೊತೆ 3 ಸಮ್ ಮಾಡಬೇಕು. ಸೆಲ್ವಾ, ಓ ಹೌದಾ, ನಿಮಗೆ ಯಾಕೆ ಯೋಚನೆ. ವಿಜಯ್, ನನಗೆ ಇದು 6 ತಿಂಗಳಿಂದ ಇರುವ ಕನಸು. ನನಗೆ ದಿನ ಅದೇ ತಲೆಯಲ್ಲಿ ಓಡುತ್ತಿದೆ. ಸೆಲ್ವಾ, ಓ ಹೌದಾ. ವಿಜಯ್, ನನಗೆ ನನ್ನ ಹೆಂಡತಿಯನ್ನು ಸರಿಯಾಗಿ ಕೇಳುವುದನ್ನು ನಾನು ನೋಡಬೇಕು. ಸೆಲ್ವಾ, ಯಾಕೆ ಬ್ರೋ ಈ ಯೋಚನೆ. ವಿಜಯ್, ನನಗೆ ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಕೇಳಿಸಿಕೊಂಡು ಸುಖ ಅನುಭವಿಸುವುದನ್ನು ನಾನು ನೋಡಬೇಕು. ಇದು ನನ್ನ ಕನಸು. ಸೆಲ್ವಾ, ಅದಕ್ಕೆ ನೀವು ಏನು ಮಾಡಬೇಕು ಅಂತಿದ್ದೀರಾ. ವಿಜಯ್, ನೀನು ನನ್ನ ಹೆಂಡತಿಯನ್ನು ಕೇಳುತ್ತೀಯಾ. ಸೆಲ್ವಾ, ನಾನಾ. ವಿಜಯ್, ಹೌದು, ನಾನು 6 ತಿಂಗಳಿಂದ ಯಾರನ್ನಾದರೂ ಒಳ್ಳೆ ಅನುಭವ ಇರುವನನ್ನ ಹುಡುಕುತ್ತಿದ್ದೇನೆ. ಯಾಕೋ ಯಾರೋ ಸರಿ ಬರುತ್ತಿಲ್ಲ. ಇದು ನನಗೆ ಮೊದಲ ಅನುಭವ ಆಗಿರುವುದರಿಂದ ಬೇರೆಯವರನ್ನು ಹೇಗೆ ನಂಬೋದು ಎಂಬ ಭಯ. ನೀನು ಇಷ್ಟು ದಿನದಿಂದ ಹೇಳುತ್ತಿದ್ದೆಯಲ್ಲ, ನಾನು ಆಂಟಿಯರನ್ನು ಅಟ್ಟಾಡಿಸಿ ಕೇಳುತ್ತೇನೆ ಅಂದಲ್ಲ. ಅದಕ್ಕೆ ನಾನು ನಿನಗೆ ಚಾನ್ಸ್ ಕೊಡುತ್ತಿದ್ದೇನೆ. ಸೆಲ್ವಾ, ಹೌದಾ, ನಿಮ್ಮ ಹೆಂಡತಿ ಇದಕ್ಕೆ ಒಪ್ಪಿದ್ದಾರಾ. ವಿಜಯ್, ಇಲ್ಲ. ಸೆಲ್ವಾ, ಹಾಗಾದರೆ ಕಷ್ಟ ಬ್ರೋ. ವಿಜಯ್, ನಾನು ಇನ್ನೊಂದು ಸಾರಿ ಕೇಳುತ್ತೇನೆ. ಒಪ್ಪಿಲ್ಲ ಅಂದ್ರೂನು ನಾನು ಬೇರೆ ಐಡಿಯಾ ಮಾಡುತ್ತೇನೆ. ಸೆಲ್ವಾ, ಬ್ರೋ ಅದು ಕಷ್ಟ. ವಿಜಯ್, ಅದೇನೇ ತೊಂದರೆ ಬಂದರೂ ನಾನು ಫೇಸ್ ಮಾಡುತ್ತೇನೆ, ನೀನು ನಾನು ಹೇಳಿದಂತೆ ಮಾಡು ಅಷ್ಟೇ. ಸೆಲ್ವಾ, ಸರಿ ಆಯ್ತು ಬ್ರೋ. ಸೆಲ್ವಾ ಮನಸ್ಸಿನಲ್ಲಿ ಒಂದು ತರಹ ಕುತೂಹಲ ಹಾಗೂ ಅವನ ತುಣೆ ವಿಜಯ್ ಹೇಳುವುದನ್ನು ಕೇಳಿ ಎದ್ದು ಗುಟುರು ಆಗುತ್ತಿತ್ತು. ವಿಜಯ್, ಇದು ನಡೆಯಲಿ ಬಿಡಲಿ, ಇದನ್ನು ಯಾರಿಗೂ ಹೇಳಬೇಡ. ಹೇಳುವಂತೆ ಇಲ್ಲ. ಸೆಲ್ವಾ, ಓಕೆ ಬ್ರೋ, ಯಾರಿಗೂ ಹೇಳಲ್ಲ. ವಿಜಯ್, ನಿಂದು ತುಣ್ಣೆ ಫೋಟೋ ಕಳಿಸು. ಸೆಲ್ವಾ, ಯಾಕೆ ಬ್ರೋ. ವಿಜಯ್, ನೀನು ಕಳಸಪ್ಪ, ನಾನ್ ನೋಡಬೇಕು ಹೇಗಿದೆ ಅಂತ. ಸೆಲ್ವಾ, ಆಯ್ತು ಕಳಿಸ್ತೀನಿ. ಸೆಲ್ವಾ ಮನಸ್ಸಿನಲ್ಲಿ ಸಾಮಾನ್ಯ, ಇವನು ಸರಿಯಾಗಿ ಸುಖ ಕೊಡುತ್ತಿಲ್ಲ ಅನ್ಸುತ್ತೆ. ಇವನ ತುಣ್ಣೆ ಚಿಕ್ಕದಿದೆ ಅನ್ಸುತ್ತೆ. ವಿಜಯ್, ಸರಿ ಕಳ್ಸಿರೋ, ನಾನು ನೋಡಿ ನಿನಗೆ ಒಂದು ದಿನ ಮುಂಚೆ ಫೋನ್ ಮಾಡುತ್ತೇನೆ. ಅವತ್ತು ನೀನು ನಾನು ಹೇಳಿದ ಜಾಗಕ್ಕೆ ಬಾ. ಸೆಲ್ವಾ, ಓಕೆ ಬ್ರೋ. ವಿಜಯ್ ಮನೆಗೆ ಬಂದು ಊಟ ಮಾಡಿ ರಾತ್ರಿ ಮಲಗುವಾಗ ಪೂಜನ ಕೇಳಿದ.
ಅವತ್ತು ಹೇಳಿದ್ನಲ್ಲ ಅದು ನಿನಗೆ ಓಕೆನಾ ಅದಕ್ಕೆ ಪೂಜಾ ನನಗೆ ಸಿಟ್ಟು ಬರುತ್ತೆ ಸುಮ್ನೆ ಮಲಗಿ ಇಲ್ಲ ಎದ್ದೋಗಿ ವಿಜಯ್ಗೆ ಇವಳು ಒಪ್ಪುವುದಿಲ್ಲ ಎಂದು ಗೊತ್ತಾಯಿತು ಪೂಜಾ ಯಾಕೆ ವಿಜಯ ಈ ರೀತಿ ಮಾಡುತ್ತಿದ್ದಾನೆ ಎಂದು ಸುಮ್ಮನೆ ಯೋಚನೆ ಮಾಡಿ ಮಲಗಿದಳು ವಿಜಯ್ ಮುಂದೆ ಬೇರೆ ಪ್ಲಾನ್ ಮಾಡಲು ಮುಂದಾದ ಏನು ಮಾತನಾಡದೆ ಸುಮ್ಮನೆ ಮಲಗಿದೆ ಒಂದೆರಡು ದಿವಸ ಹಾಗೆ ಪೂಜಾಳ ಜೊತೆ ಎಂದಿನಂತೆ ತುಂಟಾಟ ಮುಂದುವರೆಸಿಕೊಂಡು ಹೋದನು ಅವತ್ತು ಕೆಲಸಕ್ಕೆ ರಜಾ ಇತ್ತು ಅವತ್ತು ವಿಜಯ್ ಒಂದು ಪಿಕ್ನಿಕ್ ಪ್ಲಾನ್ ಮಾಡಿ ಪೂಜಾಳನ್ನು ಹೊರಗಡೆ ಕರೆದುಕೊಂಡು ಹೋಗಲು ಸಂಚು ರೂಪಿಸಿದ ಅವತ್ತು ಸೆಲ್ವಾ ಶಾಟವನ್ನು ಕ್ಲೀನ್ ಸೇವ್ ಮಾಡಿ ವಿಜಯ್ಗೆ ನಿಗುರಿ ಗುಟುರು ಹಾಕುತ್ತಿದ್ದ ಅವನ ತುಣ್ಣೆಯ ಫೋಟೋವನ್ನು ಕಳುಹಿಸಿದ ವಿಜಯ್ ಫೋಟೋ ನೋಡಿ ಒಂದು ಬಾರಿ ಶಾಕ್ ಆದನು ಏಕೆಂದರೆ ಸೆಲ್ವಾನ ತುಣ್ಣೆ ಒಳ್ಳೆ ಕಬ್ಬಿಣದ ರಾಡ್ ಇದ್ದಂಗೆ ಇತ್ತು ವಿಜಯ್ ಅವನ ತುಣ್ಣೆ ಫೋಟೋವನ್ನು ಮತ್ತೆ ಮತ್ತೆ ನೋಡುತ್ತಿದ್ದನು ಏಕೆಂದರೆ ಅವನ ತುಣ್ಣೆ ಸೆಲ್ವನ ಅರ್ಧದಷ್ಟು ಇತ್ತು ವಿಜಯ್ ಆಗಲೇ ಒಂದು ಬ್ಯಾಗ್ ನಲ್ಲಿ ಕೊಬ್ಬರಿ ಎಣ್ಣೆ ಬಾಟಲಿ ಹಿಟ್ಟನ್ನು ವಿಜಯ್ ಆಗಲೇ ಫಿಕ್ಸ್ ಆದನು ಇವನೇ ಸರಿ ಪೂಜಾಳ ತುಲ್ಲಿನ ಬೆವರಿಸುವ ಗಂಡು ಒಂದು ವೇಳೆ ಸೆಲ್ವಾ ತುಣ್ಣೆ ಸಣ್ಣದಿದ್ದರೆ ವಿಜಯ್ ಒಪ್ಪುತ್ತಿರಲಿಲ್ಲ ವಿಜಯ್ ಬಂದು ಪೂಜಾ ಬಳಿ ಪಿಕ್ನಿಕ್ ಬಗ್ಗೆ ಮಾತನಾಡಲು ಶುರು ಮಾಡಿದ ವಿಜಯ್ ಪೂಜಾ ನಾವು ಹೊರಗಡೆ ಹೋಗಿ ಜಾಸ್ತಿ ದಿನ ಆಯ್ತು ನಾಳೆ ಕೆಲಸಕ್ಕೆ ರಜೆ ಇದೆ ಎಲ್ಲಾದರೂ ಹೋಗೋಣ ಪೂಜಾ ಯಾಕ್ರಿ ಈಗ ಹೊರಗಡೆ ಹೋಗೋದು ಏನು ವಿಶೇಷ ವಿಜಯ್ ಏನು ಇಲ್ಲ ಕಣೆ ನಾನು ನೀನು ಹೊರಗಡೆ ಹೋಗಿ ತುಂಬಾ ದಿನ ಆಯ್ತು ಒಂದು ದಿನ ಸುತ್ತಾಡಿಕೊಂಡು ಬರೋಣ ಪೂಜಾ ಎಲ್ಲಿಗೆ ರೀ ಪ್ಲಾನು ವಿಜಯ್ ಫಸ್ಟ್ ಮಾಲೋಲಿ ಮೂವಿ ನೋಡೋಣ ಆಮೇಲೆ ಶಾಪಿಂಗ್ ಮಾಡೋಣ ಎಲ್ಲಾದರೂ ಒಂದು ರೂಮ್ ಮಾಡಿ ನಾನು ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಊಟ ಮಾಡಿ ಅವತ್ತು ಅಲ್ಲೇ ಮಲಗೋಣ ಪೂಜಾ ಬೇಕಾದರೆ ಫಿಲಂ ನೋಡ್ಕೊಂಡು ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಣ ಆದರೆ ಲಾಡ್ಜ್ ರೂಮ್ಗೆ ಹೋಗೋದು ಬೇಡ ವಿಜಯ್ ಯಾಕೆ ಏನಾಯ್ತು ಒಂದು ಹೊರಗಡೆ ಇರೋಣ ಅಂದ್ರು ಬರಲ್ಲ ಅಂತೀಯಾ ಪೂಜಾ ನೀವು ಅಲ್ಲಿ ಏನ್ ಮಾಡ್ತೀರಾ ಇಲ್ಲೇ ಮಾಡಿ ಯಾಕೆ ನಮ್ಮನೇಲಿ ಬೇಡ ಇಲ್ವಾ ವಿಜಯ್ ಒಂದಿನ ಅಷ್ಟೇ ಏನು ದಿನಾಲು ಅಲ್ಲೇ ಹೋಗುತ್ತೀವ ಪೂಜಾ ಬಿಡು ಮಾರಾಯ ರೇಗಾಡುತ್ತೀಯ ಹೋಗೋಣ ವಿಜಯ್ ಬೇಗ ಹೊರಡು ಜಾಸ್ತಿ ಟೈಮ್ ಮಾಡಬೇಡ ಬೆಳಗ್ಗೆ ಪೂಜಾ ಸರಿ ಆಯ್ತು ವಿಜಯ್ ಪೂಜಾ ಒಪ್ಪಿಕೊಂಡ ಖುಷಿಯಲ್ಲಿ ಸ್ವಲ್ಪ ಮುದ್ದಾಡಿ ಹೊರಗಡೆ ಬಂದು ಸೆಲ್ವಾಗೆ ಫೋನ್ ಮಾಡಿದ ವಿಜಯ್ ಎಲ್ಲಿದ್ದೀಯಾ ಸೆಲ್ವಾ ಬ್ರೋ ಕೇರಳದಲ್ಲಿ ಇದೀನಿ ವಿಜಯ್ ನಾಳೆ ಬೆಳಿಗ್ಗೆ ಬೇಗ ಹೊರಟು ನಾನು ಹೇಳುವ ಅಡ್ರೆಸ್ಗೆ ಬಾ ಸೆಲ್ವಾ ಯಾಕೆ ಬ್ರೋ ವಿಜಯ್ ಹೇಳಿದ್ನಲ್ಲ ಅದಕ್ಕೆ ಸೆಲ್ವಾ ಒಪ್ಕೊಂಡ್ರ ಪೂಜಾ ವಿಜಯ್ ಇಲ್ಲ ನಾನು ಬೇರೆ ಪ್ಲಾನ್ ಮಾಡಿದ್ದೇನೆ ಸೆಲ್ವಾ ಎಷ್ಟೊತ್ತಿಗೆ ಬರಬೇಕು ವಿಜಯ್ ಬೇಗ ಬಂದು ರೆಸ್ಟ್ ಮಾಡು ನಾನು ನಿನಗೆ ಅಡ್ರೆಸ್ ಹೇಳುತ್ತೇನೆ ಎಂದು ನಾನು ಆಮೇಲೆ ಫೋನ್ ಮಾಡುತ್ತೇನೆ ಎಂದು ಕಟ್ ಮಾಡಿದ ವಿಜಯ್ ಲಾಡ್ಜ್ಗೆ ಫೋನ್ ಮಾಡಿ 2 ಬುಕ್ ಮಾಡಿದ ಕನ್ಫರ್ಮ್ ಮಾಡಿಕೊಂಡು ಒಂದು ನಾವು ಬರ್ತೀವಿ ಒಂದು ಸೆಲ್ವ ಎನ್ನುವರು ಬರುತ್ತಾರೆ ಅವರಿಗೆ ಕೊಡಿ ಎಂದು ಅವನ ಡೀಟೇಲ್ ಹೇಳಿದ ವಿಜಯ್ ನಾಳೆ ಲಾಡ್ಜಲ್ಲಿ ರೂಮ್ ಬುಕ್ ಆಗಿದೆ ನೀನು 28ನೇ ರೂಮ್ನಲ್ಲಿ ರೆಸ್ಟ್ ಮಾಡು ಸೆಲ್ವಾ ಓಕೆ ಬ್ರೋ ಆದರೆ ಪೂಜನ ಒಪ್ಪಿಸೋಕೆ ಏನು ಪ್ಲಾನ್ ಮಾಡಿದ್ದೀರಾ ವಿಜಯ್ ನಾನು ಡ್ರಿಂಕ್ಸ್ ಮಾಡುತ್ತೇನೆ ಪೂಜಾಗೆ ಯಾವುದಾನ ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೊಡಿಸುತ್ತೇನೆ ನೀನು ಬಾ ನಾನು ಹೇಳಿದಾಗ ಸೆಲ್ವಾ ಬ್ರೋ ಅದಕ್ಕಿಂತ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಬೆಸ್ಟ್ ಗೊತ್ತೇ ಆಗಲ್ಲ ನಾನು ಕೇದು ಹೋಗುತ್ತೇನೆ ವಿಜಯ್ ನಾನು ಮೊದಲು ಪ್ಲಾನ್ ಮಾಡಿದ್ದು ಆದರೆ ಅದು ನನಗೆ ಇಷ್ಟ ಇಲ್ಲ ಅವಳು ಗೊತ್ತಾಗದೆ ನಿನ್ನಿಂದ ಸುಖ ಅನುಭವಿಸುವುದನ್ನು ನಾನು ನೋಡಬೇಕು ಸೆಲ್ವಾ ಆಮೇಲೆ ಸುಮ್ಮನೆ ರಂಪ ಮಾಡುದ್ರೆ ವಿಜಯ್ ನಾನು ನೋಡಿಕೊಳ್ಳುತ್ತೇನೆ ಏನೇ ಅಂದ್ರು ನೀನು ಬಿಡಬಾರದು ಅಷ್ಟೇ ಸೆಲ್ವಾ ಓಕೆ ಬ್ರೋ ವಿಜಯ್ ಎಲ್ಲ ಕನ್ಫರ್ಮ್ ಮಾಡಿ ಬಂದು ಮಲಗಿದ ಆದರೆ ಸೆಲ್ವಾಗಿ ತುಣ್ಣೆಯ ಕಿಚ್ಚು ಹೆಚ್ಚಾಯಿತು ಕಾಮದ ಅಮಲು ಹೆಚ್ಚಾಯಿತು ಅವನಿಗೆ ಏನೋ ಒಂಥರ ಖುಷಿ ಜೊತೆಗೆ ವಿಜಯ್ ಹೇಳಿದ ಮಾತು ಅವನ ತುಣ್ಣೆಯನ್ನು ಕೆರಳಿಸುತ್ತಿತ್ತು ಅದು ಏನೆಂದರೆ ನೀನು ಏನೇ ಆದರೂ ಪೂಜಾಳನ್ನು ಕೇಯದೆ ಬಿಡಬಾರದು ಎಂಬುವ ಮಾತು ಅವನನ್ನು ಕೆರಳಿಸುತ್ತಿತ್ತು ಏಕೆಂದರೆ ಇದು ಒಂಥರ ಹೊಸ ಅನುಭವ ಅದು ಹೇಗೆ ಎಂದರೆ ಬೇಡ ಎಂದರೂ ಬಿಡದೆ ಅಟ್ಟಾಡಿಸಿಕೊಂಡು ಕೇಯುವುದರಲ್ಲಿ ಇರುವ ಮಜಾ
ಇಬ್ಬರೂ ಒಪ್ಪಿಕೊಂಡು ಕೇದಾಡುವುದರಲ್ಲಿ ಇಲ್ಲ. ಹೇಗೆ ಮಾಡಲಿ ಎಂಬ ಯೋಚನೆ ಸೆಲ್ವಾಗೆ ತಲೆಯಲ್ಲಿ ಕೊರೆಯುತ್ತಿತ್ತು. ಇನ್ನೊಂದು ಕಡೆ ವಿಜಯ್ಗೆ ಸೆಲ್ವಾ ಹೇಗೆ ಕೇಯುತ್ತಾನೆ ಎಂಬ ಕುತೂಹಲ ಇತ್ತು. ಆದರೆ ಅವತ್ತು ರಾತ್ರಿ ಮಾತ್ರ ಪೂಜಾ ನಿದ್ದೆ ಮಾಡಿದ್ದು ಇವರಿಬ್ಬರಿಗೂ ನಿದ್ದೆ ಸರಿಯಾಗಿ ಬರಲಿಲ್ಲ. ಸೆಲ್ವಾ ಬೆಳಿಗ್ಗೆನೇ ಎದ್ದು ಮಂಗಳೂರಿಗೆ ಪ್ರಯಾಣ ನಡೆಸಿದ. ಹೊರಡುವ ಮುನ್ನ ವಿಜಯ್ಗೆ ಐ ಆಮ್ ಕಮಿಂಗ್ ಎಂದು ಮೆಸೇಜ್ ಮಾಡಿದ. ವಿಜಯ್ ಓಕೆ ಕಮ್ ಎಂದು ಸೆಲ್ವಾಗೆ ರಿಪ್ಲೈ ಮಾಡಿದ. ಆದರೆ ಸೆಲ್ವಾ ಪೂಜಾಳನ್ನು ನೋಡಿದ್ದ. ಇವಳೇ ವಿಜಯ್ ಹೆಂಡತಿ ಎಂಬುದು ಗೊತ್ತಿತ್ತು. ಆದರೆ ಜಾಸ್ತಿ ಅಬ್ಸರ್ವ್ ಮಾಡಿರಲಿಲ್ಲ. ಆದರೆ ಪೂಜಾಗೆ ಸೆಲ್ವಾ ಯಾರೆಂಬುದು ಗೊತ್ತಿತ್ತು. ಹೇಗೆ ಎಂದರೆ ಸೆಲ್ವಾ ಅಕ್ಕ ಪೂಜಾಳ ಸ್ನೇಹಿತೆ. ಅವಳು ಸೆಲ್ವಾ ನನ್ನ ತಮ್ಮ ಎಂದು ಹೇಳಿದ್ದಳು. ಆದರೆ ಇಬ್ಬರಿಗೂ ಪರಿಚಯ ಇರಲಿಲ್ಲ. ಬೆಳಗಾಯಿತು. ಪೂಜಾ ಎದ್ದು ಎಂದಿನಂತೆ ತನ್ನ ಕೆಲಸಗಳನ್ನು ಮುಗಿಸಿ ತಿಂಡಿ ಮಾಡಿ ಗಂಡನನ್ನು ಕರೆದಳು. ಆಗ ವಿಜಯ್ ಎದ್ದು ರೆಡಿಯಾಗಿ ತಿಂಡಿ ಮಾಡಿದ. ಕಷ್ಟ ಆಗಲಿ. ಬೆಳಗ್ಗೆ 9:30 ಆಗಿತ್ತು. ಬೆಳಗ್ಗೆ 10:15 ಸಿನಿಮಾ ಇತ್ತು. ವಿಜಯ್ ಪೂಜಾಗೆ ಬೇಗ ಹೊರಡು ಟೈಮ್ ಆಗುತ್ತೆ. ಅದಕ್ಕೆ ಪೂಜಾ ಸರಿ ಆಯಿತು ನೀವು ತಿಂಡಿ ತಿಂದು ಹೊರಡಿ ಎಂದಳು. ವಿಜಯ ಸರಿ ಆಯ್ತು ಎಂದು ತಿಂಡಿ ತಿಂದು ರೆಡಿಯಾಗಿ ಕಾರ್ ತೆಗೆದುಕೊಂಡು ಬಂದನು. ಅಷ್ಟರಲ್ಲಿ ಪೂಜಾ ಸೀರೆ ಉಟ್ಟು ಬಾಗಿಲು ಬೇಗ ಹಾಕಿಕೊಂಡು ಕಾರ್ ಬಳಿ ಬಂದಳು. ವಿಜಯ್ ಪೂಜಾ ನೋಡಿ ಮನಸ್ಸಿನಲ್ಲಿ ಏನು ಸಖತ್ತಾಗಿ ಕಾಣಿಸ್ತೀಯ ಬಾ ಇವತ್ತು ನಿನಗೆ ಸರಿಯಾದ ತುಣ್ಣೆ ಕಾದಿದೆ ಬಾ. ತುಲ್ಲಿನ ನೋವು ತೆಗಿತಾನೆ ಎಂದು ನಗುನಗುತ್ತಲೇ ಕಾರ್ ಒಳಗೆ ಹತ್ತಿಸಿಕೊಂಡು ಹೊರಟನು. ಇಬ್ಬರು ಫಿಲಂ ನೋಡಿಕೊಂಡು ಮಧ್ಯಾಹ್ನ ಊಟ ಮಾಡಿ ಹಾಗೆ ಶಾಪಿಂಗ್ ಮಾಡಿ ರೂಮಿಗೆ ಹೊರಡಲು ವಿಜಯ್ ಪೂಜಾಳನ್ನು ಕಾರ್ ಹತ್ತಿಸಿಕೊಳ್ಳುವ ಮುನ್ನ ಸೆಲ್ವಾಗೆ ಫೋನ್ ಮಾಡಿದ. ವಿಜಯ್ ಸೆಲ್ವಾಗೆ ರೆಡಿಯಾಗು ನಾವು ರೂಮಿಗೆ ಬರ್ತಾ ಇದ್ದೇವೆ. ಸೆಲ್ವಾ ಓಕೆ ಬನ್ನಿ ಬ್ರೋ. ಐ ಆಮ್ ವೈಟಿಂಗ್ ಎಂದನು. ವಿಜಯ್ ಅಲ್ಲೇ ಮೆಡಿಕಲ್ ನಲ್ಲಿ ಕಾಂಡಮ್ ತೆಗೆದುಕೊಂಡು ಬಂದನು. ಪೂಜಾ ಅದನ್ನು ನೋಡಿ ಥೂ ಅದೇನಕ್ಕೆ ತಗೊಂಡೆ ಬಿಸಾಕು. ವಿಜಯ್ ಇವತ್ತು ಡ್ರಿಂಕ್ಸ್ ಮಾಡ್ತೀನಿ ಆಮೇಲೆ ನಿನ್ನ ಮಾಡೋದು. ಯಾಕೆ ಸುಮ್ನೆ ಅದಕ್ಕೆ ತಗೊಂಡು. ಅದಕ್ಕೆ ಪೂಜಾ ಏನೇನು ಮಾಡ್ತೀಯಾ ನೀನು. ವಿಜಯ್ ಸರಿ ಹೊರಡನ ಎಂದು ಅಲ್ಲಿಂದ ಹಾಗೆ ಲಾಡ್ಜ್ ಕಡೆ ಹೊರಟನು. ಅಲ್ಲೇ ರೋಡ್ನಲ್ಲಿದ್ದ ಬಾರ್ ನಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಪೂಜಾಳಿಗೆ ಸ್ಪ್ರೈಟ್ ಮತ್ತು ವೋಡ್ಕಾ ತೆಗೆದುಕೊಂಡು ರೂಮಿಗೆ ಹೊರಟನು. ಪೂಜಾಳನ್ನು ರಿಸೆಪ್ಷನಲ್ಲಿ ಕೂರಿಸಿ ಕೌಂಟ್ರುಗೆ ಹೋಗಿ ಮಾತನಾಡಿ ಅಮೌಂಟ್ ಕಟ್ಟಿ ಬೀಗ ಇಸ್ಕೊಂಡ. ಲಾಡ್ಜ್ ನ ಮ್ಯಾನೇಜರ್ ನಿಮ್ಮ ಫ್ರೆಂಡ್ ಅವರಿಗೆ ರೂಮ್ ಕೊಟ್ಟಿದ್ದೇನೆ ಎಂದನು. ವಿಜಯ್ ಓಕೆ ಸರಿ ಸರ್ ಎಂದು ರೂಮಿಗೆ ಪೂಜಾಳನ್ನು ಕರೆದುಕೊಂಡು ಹೊರಟನು. 29ನೇ ರೂಮ್. ಪೂಜಾಳ ತುಲ್ಲಿನ ಬೆವರು ಇಳಿಸಿ ಬೇರೊಬ್ಬನಿಂದ ಪೂಜಾಳ ತುಲ್ಲಿನ ನೋವು ತೆಗೆಯುವ ವೇದಿಕೆ ಅಥವಾ ಕಾಮದ ರಣರಂಗದ ವೇದಿಕೆ ಎಂದರೆ ತಪ್ಪಾಗುವುದಿಲ್ಲ. ಪೂಜಾಗೆ ಇಲ್ಲಿ ನಡೆಯುವ ಯಾವ ಒಂದು ವಿಷಯ ಸಹ ಗೊತ್ತಿರಲಿಲ್ಲ. ರೂಮ್ ಬಾಗಿಲು ತೆಗೆದು ಇಬ್ಬರೂ ಒಳಗೆ ಹೋದರು. ಪೂಜಾ ಬೆಡ್ ಮೇಲೆ ಹೋಗಿ ಬಿದ್ದಳು. ಪೂಜಾರಿ ಈ ತರದ ಬೆಡ್ ನಮ್ಮನೆಗೂ ತರಬೇಕು ಕಣ್ರೀ ಚೆನ್ನಾಗಿಲ್ಲ ಒಳ್ಳೆ ನಿದ್ದೆ ಬರುತ್ತೆ. ವಿಜಯ್ ತರೋಣ ಬಿಡು. ಪೂಜಾ ಎದ್ದು ವಾಶ್ರೂಮ್ಗೆ ಹೋದಳು. ಅಷ್ಟರಲ್ಲಿ ವಿಜಯ್ ಸ್ಪ್ರೈಟ್ ನಲ್ಲಿ ವೋಡ್ಕಾ ಮಿಕ್ಸ್ ಮಾಡಿ ಇಟ್ಟನು. ವಿಜಯ್ ಗೊತ್ತಾಗದಾಗೆ ತನ್ನ ಪ್ಯಾಂಟ್ ಶರ್ಟ್ ಬಿಚ್ಚಿ ಬರಿ ಚಡ್ಡಿ ಮತ್ತು ಬನಿಯನ್ ನಲ್ಲಿ ಕೂತನು. ಅಷ್ಟರಲ್ಲಿ ಪೂಜಾ ವಾಶ್ ರೂಮಿಂದ ಹೊರಗೆ ಬಂದಳು. ವಿಜಯ್ ಎಣ್ಣೆ ಹೊಡೆಯಲು ಶುರು ಮಾಡಿದ. ಜೊತೆಗೆ ಪೂಜಾಗೆ ಕುಡಿಯಲು ವೋಡ್ಕಾ ಮಿಕ್ಸ್ ಮಾಡಿದ ಸ್ಪ್ರೈಟ್ ಕೊಟ್ಟನು. ವಿಜಯ್ ಕುಡಿಯಲು ಆರಂಭಿಸಿದ. ಪೂಜಾ ಕೂಡ ಕುಡಿಯಲು ಶುರು ಮಾಡಿದಳು. ಕುಡಿಯುತ್ತಾ ಪೂಜಾಗೆ ಅಮಲು ಏರುತ್ತಿತ್ತು. ಮಾತನಾಡುತ್ತಾ ತೊದಲು ಮಾತನಾಡಲು ಶುರು ಮಾಡಿದಳು. ಸ್ಪ್ರೈಟ್ ಫುಲ್ ಕುಡಿದು ಮುಗಿಸಿದಳು. ಅವಳಿಗೆ ಏನಾಗುತ್ತಿದೆ ಎಂಬುದು ಗೊತ್ತಾಗುತ್ತಿಲ್ಲ. ಸ್ವಲ್ಪ ಹೊತ್ತು ಏನೇನು ಮಾತನಾಡಿ ಹಾಗೆ ಮಲಗಿದಳು. ವಿಜಯ್ ಸೆಲ್ವಗೆ ಫೋನ್ ಮಾಡಿ ಬಾ ಎಂದು ಕರೆದ. ಸೆಲ್ವಾ ಮೊದಲು ಫುಲ್ ಕುಡಿದಿದ್ದ ಹಾಗೂ ವಯಾಗ್ರ ಮಾತ್ರೆ ತೆಗೆದುಕೊಂಡಿದ್ದ. ಅವನು ಶಾರ್ಟ್ಸ್ ಮತ್ತು ಟೀ ಶರ್ಟ್ ಹಾಕಿಕೊಂಡು ಬಂದು ರೂಮ್ ಬಾಗಿಲು ತಟ್ಟಿದ. ವಿಜಯ್ ಹೋಗಿ ರೂಮ್ ಬಾಗಿಲು ತೆಗೆದು ಒಳಗೆ ಕರೆದುಕೊಂಡು ಬಂದ.